ಮಹಾಶಿವರಾತ್ರಿಯ ಅಂಗವಾಗಿ ಪ್ರಯಾಗ್ರಾಜ್ನಿಂದ ತರಿಸಿರುವ ಪವಿತ್ರವಾದ ಗಂಗಾ ಜಲವನ್ನು ರಾಜ್ಯದ 3,800ಕ್ಕೂ ಹೆಚ್ಚು ಶಿವನ ದೇವಾಲಯಗಳು ಸೇರಿದಂತೆ ಬೆಂಗಳೂರಿನ ಗಾಂಧಿನಗರ ಹಾಗೂ ಮಾಲೂರು ತಾಲೂಕಿನ ಪ್ರತಿಯೊಂದು ಮನೆಗೂ ಕ್ಯಾನ್ಗಳ ಮೂಲಕ ತಲುಪಿಸಲಾಗುತ್ತೆ ಅಂತ ಮಾಜಿ ಸಚಿವ ಮಾಲೂರು ಎಸ್ಎನ್ ಕೃಷ್ಣಯ್ಯ ಶೆಟ್ಟಿ ಹೇಳಿದರು. ಮಾಲೂರು ಪಟ್ಟಣದ ರೈಲ್ವೆ ನಿಲ್ದಾಣದ ಸಮೀಪ ಇರುವ ತಮ್ಮ ಮನೆಯ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಕುರಿತು ಮಾತನಾಡಿದ ಅವರು, ಫೆಬ್ರವರಿ 26ರಂದು ಹಿಂದೂಗಳ ದೊಡ್ಡ ಹಬ್ಬವಾದ ಮಹಾಶಿವರಾತ್ರಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಹಬ್ಬದ ಅಂಗವಾಗಿ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಪವಿತ್ರವಾದ ಗಂಗಾ ಜಲವನ್ನು ವಿತರಿಸುವ ಕೆಲಸ ಮಾಡ್ತಾ ಬಂದಿದ್ದಾನೆ. ನಾನು ಈ ಹಿಂದೆ ಮುಜರಾಯಿ ಸಚಿವರಾಗಿದ್ದ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಇಷ್ಟವಾದ ಲಡ್ಡು ಪ್ರಸಾದವನ್ನು ವೆಂಕಟರಮಣ ಸ್ವಾಮಿ ದೇಗುಲಗಳಿಗೆ ವಿತರಣೆ ಹಾಗೂ ಶಿವನಿಗೆ ಇಷ್ಟವಾದ ಗಂಗಾ ಜಲವನ್ನು ಶಿವನ ದೇಗುಲಗಳಿಗೆ ವಿತರಿಸುವುದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾನೆ. ನನಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ ಈ ಸೇವೆಗಳನ್ನು ಮುಂದುವರಿಸಿಕೊಂಡು ಹೋಗೋದಾಗಿ ಮಾತು ಕೊಟ್ಟಿದ್ದೆ. ಈ ಬಾರಿ ವಿಶೇಷವಾಗಿ ಮಹಾ ಕುಂಭಮೇಳ ನಡೀತಾ ಇದೆ. ಕಳೆದ 40 ದಿನಗಳಿಂದ ನಡೀತಾ ಇರುವ ಕುಂಭಮೇಳಕ್ಕೆ ಈಗಿನವರೆಗೂ 60 ಕೋಟಿ ಭಕ್ತಾದಿಗಳು ಭೇಟಿ ನೀಡಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ತಿಂಗಳ 26ಕ್ಕೆ ಅದು ಕೊನೆಯಾಗಲಿದೆ. ಮಹಾಶಿವರಾತ್ರಿಯಂದು ನಡೆಯುವ ಪುಣ್ಯ ಸ್ಥಾನ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿದ್ರು. ಕುಂಭಮೇಳದ ಸಂದರ್ಭದಲ್ಲಿ ಹೆಚ್ಚಿನ ಅನುಕೂಲ ಇರುವವರು ಅಲ್ಲಿಗೆ ಹೋಗಿದ್ದಾರೆ. ನಮ್ಮ ಭಾಗದಿಂದ ಅಲ್ಲಿಗೆ ಹೋಗಿರುವವರು ಶ್ರೀಮಂತರು, ವಯಸ್ಕರು, ವಿಮಾನ, ಬಸ್, ರೈಲ್ವೆ ಎಲ್ಲವೇ ಅವರವರ ಅನುಕೂಲಕ್ಕೆ ತಕ್ಕಂತೆ ಹೋಗಿ ಬಂದಿದ್ದಾರೆ. ಅನುಕೂಲ ಇಲ್ಲದೆ ಇರುವವರು, ಹಣವಿಲ್ಲದವರಿಗೆ ಕಷ್ಟವಾಗುತ್ತೆ. ಕುಂಭಮೇಳದ ಪವಿತ್ರ ಸ್ನಾನ ಎಲ್ಲರಿಗೂ ಸಿಗಬೇಕು ಎನ್ನುವ ಉದ್ದೇಶದಿಂದ, ನಾವು ಸೇವೆ ಸಲ್ಲಿಸುವ ಉದ್ದೇಶದಿಂದ ನಾನು ಈ ಬಾರಿ ಪ್ರಯಾಗ್ರಾಜ್ನಿಂದ ಪವಿತ್ರವಾದ ಗಂಗಾ ಜಲವನ್ನು ಲಾರಿಗಳ ಮೂಲಕ ತರಿಸಿ ವಿತರಣೆ ಮಾಡಲು ನಿರ್ಧರಿಸಿದ್ದೇನೆ. ಶಿವರಾತ್ರಿಯ ಹಬ್ಬದಂದು ಗಂಗಾ ಜಲವನ್ನು ಸ್ನಾನ ಮಾಡುವಂತಹ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಅಲ್ಲಿಗೆ ಹೋಗಿ ಬಂದಷ್ಟೇ ಪುಣ್ಯ ಸಿಗಲಿದೆ ಅಂತ ಹಿರಿಯರು ಹೇಳಿದ್ದು ಇದು ನಿಜವೂ ಕೂಡ ಆಗಿದೆ. ಈ ಬಾರಿ ತಾಲೂಕಿಗೆ 40,000 ಲೀಟರ್ನಷ್ಟು ಗಂಗಾ ಜಲವನ್ನು ತರಿಸಲಾಗ್ತಾ ಇದೆ. ಫೆಬ್ರವರಿ 20ರಂದು ಗುರುವಾರ ರಾತ್ರಿ ಪಟ್ಟಣಕ್ಕೆ ಆಗಮಿಸಲಿದೆ ಅಂತ ತಿಳಿಸಿದರು. ಇನ್ನು ಫೆಬ್ರವರಿ 21ರಂದು ಬೆಳಗ್ಗೆ ಪಟ್ಟಣದ ಶಂಕರನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಗಂಗಾ ಜಲಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ತಮ್ಮ ಬಡಾವಣೆಯಲ್ಲಿ 1 ಲಕ್ಷ ಬಾಟಲ್ಗಳಷ್ಟು ಜಲವನ್ನು ತುಂಬಿಸಿ ಪ್ರತಿ ಮನೆಗೂ ತಲುಪಿಸುವ ನಮ್ಮ ಮುಖಂಡರು, ಕಾರ್ಯಕರ್ತರು ಮುಂದಾಗಲಿದ್ದಾರೆ. ನಮ್ಮ ಮುಖಂಡರು, ಕಾರ್ಯಕರ್ತರು ಈ ಸೇವೆಯನ್ನು ಮಾಡಲು ಭಕ್ತಾದಿಗಳು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಹೋಗಿ ಸ್ನಾನ ಮಾಡಿದಷ್ಟು ಪುಣ್ಯ ನಮ್ಮೆಲ್ಲ ಜನತೆಗೆ ಸಿಗಲಿ ಎಂಬ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರಾಜಕಾರಣ ಖಂಡಿತ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತವರಿಗೆ ಏನು ಸಾಧ್ಯವೋ ಅದು ಬಡವರಿಗೂ ಈ ಸೇವೆ ಸಿಗಲಿ ಎಂಬ ಉದ್ದೇಶದಿಂದ ತಾಲೂಕು ಹಾಗೂ ಗಾಂಧಿನಗರದ ಪ್ರತಿಯೊಂದು ಮನೆಗೂ ತಲುಪಿಸಲಾಗುತ್ತೆ. ಅಲ್ಲದೆ ರಾಜ್ಯದ 3,800ಕ್ಕೂ ಹೆಚ್ಚು ಶಿವನ ದೇಗುಲಗಳಿಗೂ ಪವಿತ್ರವಾದ ಗಂಗಾ ಜಲವನ್ನು ಬಾಟಲ್ಗಳಲ್ಲಿ ತುಂಬಿಸಿ ಕಳುಹಿಸಲಾಗುತ್ತೆ. ಇಂತಹ ಕಾರ್ಯಕ್ಕೆ ಪ್ರತಿಯೊಬ್ಬರು ಹೆಚ್ಚಿನ ಸಹಕಾರ ನೀಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರು. ನನಗೆ ಮಾಲೂರು ತಾಲೂಕು ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ತಾಲೂಕಾಗಿದೆ. ನನ್ನ ಜನ್ಮ ಇರುವವರೆಗೂ ಈ ತಾಲೂಕನ್ನು ಮರೆಯುವುದಿಲ್ಲ. ನನ್ನನ್ನು ಆಯ್ಕೆ ಮಾಡಿದ ಜನತೆಗೆ ಹಲವು ರೀತಿಯ ಕೊಡುಗೆಗಳ ಮೂಲಕ ಜನತೆಯ ಋಣವನ್ನು ತೀರಿಸುವ ಕೆಲಸ ಮಾಡ್ತಾ ಇದ್ದೇನೆ. ಸಾಧ್ಯವಾದಷ್ಟು ನಾನು ಮಾಡುತ್ತಿದ್ದೇನೆ. ಅಧಿಕಾರ ಇರಲಿ ಇಲ್ಲದೇ ಇರಲಿ 2008ರಿಂದ ಇಂತಹ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ತಾಲೂಕಿನಲ್ಲಿ 2.50 ಲಕ್ಷ ಮಂದಿ ಇದು ಪವಿತ್ರವಾದ ಗಂಗಾ ಜಲ ಎಲ್ಲರಿಗೂ ಸೇರಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಭಾನುತೇಜ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾಸ್ತಿ ಚಂದ್ರಪ್ಪ, ತೊಣ್ಣೂರು ವೆಂಕಟೇಶ್, ದೊಡ್ಡಿ ರಾಜಪ್ಪ, ಅರಳೇರಿ ಹರಿ, ಆಪ್ತ ಸಹಾಯಕ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಇದೇ ಬುಧವಾರ ನಮ್ಮೆಲ್ಲರ ಮಹಾ ದೊಡ್ಡ ಹಬ್ಬ ಶಿವರಾತ್ರಿ, ನಿಮ್ಗೆಲ್ರಿಗೂ ಗೊತ್ತಿರುವಂಥ ಸಂಗತಿ. ಈ ಹಬ್ಬದ ಸಂದರ್ಭದಲ್ಲಿ ನನ್ನ ಸೇವೆ ನಿರಂತರವಾಗಿ ಕಳೆದ 18 ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಮುಂದುವರಿಸುವಂಥ ಒಂದು ಕರ್ತವ್ಯದಲ್ಲಿ ಇವತ್ತಿನ ನಿಮ್ಮ ಸಂದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಮಂತ್ರಿ ಆಗಿದ್ದಾಗ ಒಂದು ವೈಕುಂಠ ಏಕಾದಶಿಗೆ ತಿಮ್ಮಪ್ಪನಿಗೆ ಇಷ್ಟವಾದಂಥ ಲಡ್ಡು ಕೊಡುವಂಥದ್ದು ಮತ್ತು ಶಿವನಿಗೆ ಇಷ್ಟವಾದಂಥ ಶಿವರಾತ್ರಿ ಹಬ್ಬಕ್ಕೆ ಗಂಗಾಜಲವನ್ನು ಕೊಡುವಂಥದ್ದು ಕೆಲಸ ನಾನು ಮಂತ್ರಿ ಆಗಿದ್ದಾಗ ಪ್ರಾರಂಭ ಮಾಡಿದೆ. ಆವತ್ತು ಮಾತು ಕೊಟ್ಟೆ, ನನಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ ಈ ಸೇವೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ನನಗೆ ಭಗವಂತ ಎಲ್ಲಿ ತನಕ ಶಕ್ತಿ ಕೊಡ್ತಾನೆ ಅಲ್ಲಿ ತನಕ ಈ ಸೇವೆ ಮುಂದುವರಿಸ ಎಲ್ಲಿ ತನಕ ಶಕ್ತಿ ಕೊಡ್ತಾನೆ ನಾನು ಮಾಡೇ ಮಾಡ್ತೀನಿ. ಈ ಬಾರಿ ಇನ್ನೂ ಒಂದು ವಿಶೇಷ, ಈಗ ಮಹಾಕುಂಭಮೇಳ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಕಳೆದ 40 ದಿವಸದಿಂದ ಈಗಾಗಲೇ 60 ಕೋಟಿ ಜನ ಅವರೆಗೂ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಒಂದು ಶಿವರಾತ್ರಿ ದಿನ ಲಾಸ್ಟ್ ಆಗುತ್ತೆ, 26ಕ್ಕೆ ಅದು ಕೊನೆಗೊಳ್ತದೆ. ಅವತ್ತೇ ಹೆಚ್ಚಿನ ಶ್ರೇಷ್ಠ 26ನೇ ತಾರೀಕು ನಡೆಯುವಂಥ ಪುಣ್ಯ ಸ್ನಾನ ಏನಿದೆ
ನಾನು ಹಾಗೂ ಗಂಗಾಜಲ ವಿತರಣೆ ಮಾಡ್ತಾ ಇದ್ದೀನಿ. ಈ ಬಾರಿ ಇನ್ನೂ ಸ್ವಲ್ಪ ಹೆಚ್ಚಿನ ಕಾರ್ಯಕ್ರಮನ ಮಾಡುವ ಉದ್ದೇಶದಿಂದ ಮಾಡ್ತಿದ್ದೀನಿ. ಕಾರಣ ಇಷ್ಟೇ, ಕುಂಭಮೇಳದ ಸಂದರ್ಭ ಕೋಟಿ ಜನ ಏನು ಇವಾಗ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ ಅಲ್ಲಿ, ಅವರೆಲ್ಲ ಅನುಕೂಲ ಇರೋರು ಅಥವಾ ಆ ಕುಂಭಮೇಳಕ್ಕೆ ಹತ್ರ ಇರೋರು, ಕುಂಭಮೇಳ ಕಾರ್ಯಕ್ರಮದ ಹತ್ತಿರದಲ್ಲಿರೋರು ಕೋಟಿ ಜನ ಮಾಡ್ತಿದ್ದಾರೆ. ಆದರೆ ನಮ್ಮ ಭಾಗದಿಂದ ಅಲ್ಲಿ ಹೋಗಿ ಆ ಪುಣ್ಯ ಸ್ನಾನ ಮಾಡಬೇಕಾದ್ರೆ ಇಲ್ಲ ಒಂದು ಕಡೆ ಶ್ರೀಮಂತರು ಇರಬೇಕು, ಇಲ್ಲ ವಯಸ್ಕರಾಗಿರ್ಬೇಕು, ಇಲ್ಲ ಸಮಯ ಕೊಟ್ಟು ಹೋಗಿ ಟ್ರೈನಲ್ಲೋ ಬಸ್ಸಲ್ಲಿ ಹೋಗಿ ಬರೋಕ್ಕೆ ಸಾಧ್ಯ ಇರೋರು ಮಾತ್ರ ಹೋಗ್ಲಿಕ್ಕೂ ಆಗುತ್ತೆ. ಆದರೆ ಎಲ್ರಿಗೂ ಕೂಡ ಈ ಫಲ ಸಿಗಬೇಕು ನಮ್ಮ ಆಸೆ. ಈಗ ಅನುಕೂಲ ಇಲ್ದಿರೋರಿಗೆ ಕಷ್ಟ ಆಗುತ್ತೆ, ಹಣ ಇಲ್ದಿರೋರಿಗೆ ಇನ್ನೂ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಸೇವೆ ಈಗ ಅಲ್ಲಿಂದ ಆ ಗಂಗೆನ ತೊಗೊಂಡು ಬಂದು ಇಲ್ಲಿ ಹಂಚಿಕೆ ಮಾಡಿದ್ರೆ ಏನು ಪ್ರತಿ ಶಿವರಾತ್ರಿಗೆ ಮಾಡ್ತಾ ಇದ್ದೀವಿ, ಅದೇ ರೀತಿ ಈ ಬಾರಿನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಗಂಗೆನ ತೊಗೊಂಡು ಬಂದು ಕೊಟ್ಟಿದ್ದೆ. ಆದರೆ ಅದನ್ನು ಸ್ನಾನ ಮಾಡಬೇಕಾದ್ರೆ ಶಿವರಾತ್ರಿ ಹಬ್ಬದ ದಿನ ಅದನ್ನು ಸ್ನಾನದ ನೀರಲ್ಲಿ ಮಿಕ್ಸ್ ಮಾಡಿ ಅವ್ರು ಸ್ನಾನ ಮಾಡಿದ್ರೆ ಅಲ್ಲಿ ಹೋಗಿ ಬಂದಷ್ಟೇ ಪುಣ್ಯ ಇಲ್ಲಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಹಿರಿಯರೆಲ್ಲ ಹೇಳಿದ್ದಾರೆ ನಮಗೆ. ಅದು ನಿಜಾನೂ ಕೂಡ. ಆ ಒಂದು ಕಾರಣದಿಂದ ಈ ಬಾರಿ ಇನ್ನೂ ಹೆಚ್ಚಿನ ಜಲನ ಅಲ್ಲಿಂದ ತರಿಸ್ತಾ ಇದ್ದೀನಿ. ಮಾಲೂರು ತಾಲೂಕಿಗೆ ಅಂತ ಒಂದು ಟ್ಯಾಂಕರ್ ತರಿಸ್ತಾ ಇದ್ದೀನಿ. 40,000 ಲೀಟ್ರದ್ದು ಟ್ಯಾಂಕರ್ ಬರ್ತಾ ಇದೆ. ನಾಳೆ ರಾತ್ರಿಗೆ ಬರುತ್ತೆ. 20ನೇ ತಾರೀಕು ರಾತ್ರಿ ಮಾಲೂರು ರೀಚ್ ಆಗುತ್ತೆ. 21 ಬೆಳಗ್ಗೆ ಶಂಕರನಾರಾಯಣ ಗುಡಿಯಲ್ಲಿ ಪೂಜೆ ಮಾಡಿ ನಮ್ಮ ಈ ಬಡಾವಣೆಯಲ್ಲಿ ಫಿಲಪ್ ಮಾಡಿ 1 ಲಕ್ಷ ಬಾಟಲು ಜಲನ ಪ್ರತಿ ಮನೆಗೆ ತಲುಪಿಸೋಂಥ ಒಂದು ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ಭಕ್ತರು ಸಹಾಯ ತಗೊಳಕ್ಕೆ ಬಂದಿದ್ದೀನಿ. ಅವರೆಲ್ಲರೂ ಒಪ್ಕೊಂಡಿದ್ದಾರೆ ಈ ಸೇವೆಗೆ ಪಾಲ್ಗೊಳ್ಳಿಕ್ಕೆ. ಇದೆಲ್ಲರ ಮನೆಗೆ ಸೇರಿ ಅಲ್ಲಿ ಹೋಗಿ ಸ್ನಾನ ಮಾಡಿದಷ್ಟು ಸಿಗುವಂಥ ಪುಣ್ಯ ನಮ್ಮೆಲ್ಲ ಜನತೆಗೂ ಸಿಗಲಿ ಅನ್ನೋ ಒಂದು ಉದ್ದೇಶ. ಇಲ್ಲಿ ರಾಜಕಾರಣ ಖಂಡಿತ ಅಲ್ಲ. ಯಾಕೆಂದರೆ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ಶಕ್ತಿ ಇರೋರಿಗೆ ಏನು ಅಸಾಧ್ಯನೋ ಅದು ಬಡವ್ರಿಗೂ ಕೂಡ ಆ ಒಂದು ಸೇವೆ ಸಿಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮನ ಹೆಚ್ಚಿನ ರೀತಿಯಲ್ಲಿ ಮಾಲೂರು ತಾಲೂಕಲ್ಲಿ ಮಾಡ್ತಾ ಇದ್ದೀನಿ. ಗಾಂಧಿನಗರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ. ರಾಜ್ಯದ 3800 ಶಿವಾಲಯಗಳಿಗೆ ಗಂಗಾಜಲನ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿಂದನೇ ಫಿಲಪ್ ಮಾಡಿ, ಬೆಂಗಳೂರಿಂದನೂ ಫಿಲಪ್ ಮಾಡಿ ಕ್ಯಾನ್ಗಳಲ್ಲಿ ದೇವಾಲಯಗಳಿಗೆ ಪ್ರತಿ ವರ್ಷದಂತೆ ಕಳಿಸ್ತೀನಿ. ಆದರೆ ಗಾಂಧಿನಗರ ಕ್ಷೇತ್ರದಲ್ಲಿ ಮತ್ತು ಮಾಲೂರು ತಾಲೂಕಲ್ಲಿ ಪ್ರತಿ ಮನೆಗೆ 2 ಬಾಟಲ್ ನಾವು ಗಂಗಾಜಲನ ತಲುಪಿಸಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಮತ್ತು ಈ ಪುಣ್ಯ ಸ್ನಾನ ಪಡ್ಕೊಳ್ಳುವಂಥ ಒಂದು ಸ್ಥಿತಿಗೆ ಎಲ್ಲರೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಿದ್ದೀನಿ, ಅದು ನಿಮ್ಮೆಲ್ಲರ ಸಹಕಾರ ಇದ್ದರೆ ಅದು ಸರಿಯಾದ ರೀತಿಯಲ್ಲಿ ಎಲ್ಲ ಮನೆಗೆ ತಲುಪುತ್ತೆ. ಅದನ್ನು ಸದುದ್ದೇಶದಿಂದ ಬಳಸ್ಕೊಳ್ಳುವಂಥ ಒಂದು ಕರ್ತವ್ಯಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತ ಈ ವೇದಿಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ, ವಿಡಿಯೋ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ತಿಳಿಸಿ, ಇದನ್ನು ಹೆಚ್ಚಿನ ರೀತಿಯಲ್ಲಿ ತಿಳಿಸಿ ಜನಗಳಿಗೆ ತಲುಪಿಸೋಕ್ಕೆ ಸಹಾಯ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಒಂದೆರಡು ಮಾತು ಮುಗಿಸ್ತೀನಿ.